ಕಾಫಿ ತಗೊಳ್ಳಿ ಚಿಕ್ಕಮ್ಮ. ಕೌಸಲ್ಯ, ಏನಜ್ಜಿ? ಭೈರವಿ ನಿದ್ದೆಯಿಂದ ಇದ್ದಿದ್ದಾಳ? ಏನು ಅಜ್ಜಿ? ಏನು ಅಂತ ಇದೆಯಲ್ಲಮ್ಮ, ಅರಿಶಿನ ನೀರ್ ಹಾಕ್ಬೇಕಲ್ಲಮ್ಮ, ಇಪ್ಸಿ ಬೇಗ ರೆಡಿ ಮಾಡು. ಹೌದು, ಆದಿತ್ಯ ಎದ್ದಿದಾನಾ? ಎದ್ದಿದಾರಜ್ಜಿ, ಹೊರಗಡೆ ಇದ್ದಾರೆ. ಸರಿ ಹೋಗು ಬೇಗ. ಹಾ ಸಾನ್ವಿ. ಹಾ ಅಜ್ಜಿ. ನೀನ್ ಹೋಗಿ ಅರ್ಜುನ ಇಪ್ಸು, ಹೋಗು. ಆಯ್ತಜ್ಜಿ. ಏನ್ ಜನಗಳೋ ಏನೋ, ಎಲ್ಲ ಕೆಲಸ ಹಾಗೆ ಬಿದ್ದಿದೆ. ಶಕುಂತಲಾ, ನನ್ನಳಿಯ ನಿನ್ನಳಿಯ ಇವರೆಲ್ಲ ಎಲ್ಲಿ ಹೋಗಿದ್ದಾರೆ? ಎಲ್ರೂ ಹೊರಗಿದ್ದಾರಮ್ಮ. ಎಲ್ರೂ ಹೊರಗಡೆ ಏನ್ ಮಾಡ್ತಾ ಇದ್ದಾರೆ? ಏನಪ್ಪ ರುದ್ರ, ಆದಿತ್ಯ ಅಲ್ಲಿ? ಗೊತ್ತಿಲ್ಲ ಅಜ್ಜಿ. ಗೊತ್ತಿಲ್ವಾ? ಎಲ್ಲಿ ಹೋಗಿರ್ಬಹುದು? ನೋಡು ರುದ್ರ, ಅವರೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀನ್ ಇಲ್ಲಿದ್ದೇನ್ ಮಾಡ್ತಿದ್ಯಾ? ಹೋಗ ಅವ್ರಿಗೆಲ್ಲ ಸಹಾಯ ಮಾಡು. ಮಾಡ್ತೀನಿ ಅಜ್ಜಿ. ಹೋಗು. ಅಜ್ಜಿ, ಆದಿತ್ಯ ಅಲ್ಲೆಲ್ಲಾದ್ರೂ ಇದಾನಾ? ಹೊರಗಡೆ ಹೋಗಿದ್ದಾನೆ ಅಜ್ಜಿ. ಹೋಗಿ ತುಂಬಾ ಹೊತ್ತಾಯ್ತು. ತುಂಬಾ ಹೊತ್ತಾಯ್ತಾ? ಇಷ್ಟೊತ್ತಾದ್ರೂ ಬರ್ದೆ ಎಲ್ಲಿಗೆ ಹೋಗಿದ್ದಾನೆ? ಹಾ, 108 ಹೂವ ತಂದಿದ್ಯಾ ತಾನೆ? ಸರಿಯಾಗಿ ಲೆಕ್ಕ ಹಾಕೊಂಡು ತಗೊಂಡ್ ಬಂದಿದ್ದೀನಿ. ಸರಿ, ಹುಷಾರಾಗಿ ತಗೊಂಡು ಹೋಗಿ ಪೂಜೆ ಮಾಡೋ ಮನೇಲಿಡು. ಹೋಗು, ಹುಷಾರು. ಹಾ, ಏನ್ರಮ್ಮ, ಬೆಳಗಿನ ಜಾವ ಬನ್ನಿ ಅಂದ್ರೆ ಇಷ್ಟೊತ್ಕ ಬರೋದು? ಬನ್ನಿ ಬನ್ನಿ. ಕಾರಣ ಏನು ಬೇಕಾಗಿಲ್ಲ. ಅರಿಶಿನದ ನೀರ್ ಹಾಕೋಕೆ ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿ ಹೊರಡಿ ಬೇಗ. ಲೋ ನಾರಾಯಣ, ಅಲ್ಲಿ ಮಾವಿನ ತೋರಣ ಬಿದ್ದು ಹೋಗ್ತಾ ಇದೆ ನೋಡು, ಸರಿಯಾಗಿ ಕಟ್ಟು. ಮಾವ, ದಿನದಿಂದ ದಿನಕ್ಕೆ ನಿನ್ನ ರೂಪ ಹೀಗೆ ಬದಲಾಗಿ ಹೋಗುತ್ತಿದೆಯಲ್ಲ ಮಾವ. ನಿನ್ನ ದೇಹದಲ್ಲಿರುವ ರಕ್ತ ಹೆಪ್ಪುಗಟ್ಟಿರುವ ರೀತಿ ಕಪ್ಪಾಗುತ್ತಿದೆಯಲ್ಲ ಮಾವ. ನಿನ್ನನ್ನು ಬದುಕಿಸಿಕೊಳ್ಳುವುದಕ್ಕೆ ನನ್ನಿಂದೇನು ಮಾಡಲಾಗುತ್ತಿಲ್ಲ. ನಿನಗಾಗಿ ಏನು ಮಾಡಬೇಕು ಅರ್ಥವಾಗುತ್ತಿಲ್ಲ ಮಾವ. ಗುರುದೇವ, ನನ್ನ ಮಾವ ಹೀಗಾಗಿ ಹೋಗಿದ್ದಾರೆ ನೋಡಿ. ನನ್ನ ಮಾವ ಬದುಕದಿದ್ದರೆ ನನ್ನ ಪ್ರಾಣವೂ ಕೂಡ ಉಳಿಯುವುದಿಲ್ಲ. ಗುರುದೇವ, ನನ್ನ ಮಾವನನ್ನು ಬದುಕಿಸಿಕೊಳ್ಳುವುದಕ್ಕೆ ಅವಕಾಶವಿಲ್ಲವೇ?
ಇವನಿಗೆ ಇಂಥ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಆದವನನ್ನು ಸಾಯಿಸುವುದೊಂದೇ ಮಾರ್ಗ ಎಂದು ನಿನಗೆ ಹೇಳಿರುವೆ. ಅಮ್ಮ ನಾಗವೇಣಿ, ನಿನ್ನ ಮಾವನನ್ನ ಹೀಗೆ ಮಾಡಿದವನನ್ನ ಸಾಯಿಸದೇ ಇದ್ದಲ್ಲಿ ನಿನ್ನ ಮಾವನ ರೂಪ ನಾವು ನೋಡಲಾಗದಿರುವ ರೀತಿಯಲ್ಲಿ ಬದಲಾಗಿ ದೇಹ ಕೃಷಿಸಿ ನಶಿಸಿ ಹೋಗುವುದು. ಪ್ರಾಣತ್ಯಾಗ ಮಾಡಬೇಕಾಗಿ ಬರುತ್ತದೆ. ಆಗ ನಿನ್ನ ಮಾವನ ಪ್ರಾಣವನ್ನು ಹೇಗೆ ಕಾಪಾಡಿಕೊಳ್ಳುವೆ ನಾಗವೇಣಿ? ಆ ಮಂಗಳಸೂತ್ರವನ್ನು ಯಾರು ಕೊಂಡೊಯ್ದರು ಎಂದು ಗೊತ್ತಿಲ್ಲದಿರುವಾಗ ಭೈರವಿ ಮದುವೆ ಹೇಗೆ ನಡೆಸಿಕೊಡುವೆ? ಆ ಮದುವೆಯನ್ನು ನಡೆಸಿಕೊಡಲಾಗದೇ ಇದ್ದಲ್ಲಿ ನೀವು ಆತಂಕ ಪಡುವ ಅಗತ್ಯವಿಲ್ಲ ಗುರುದೇವ. ಆ ಮಾಂಗಲ್ಯವನ್ನು ಯಾರು ತೆಗೆದುಕೊಂಡು ಹೋಗಿದ್ದಾರೆಂದು ತಿಳಿದುಕೊಂಡೆ. ಆ ಮಾಂಗಲ್ಯವನ್ನು ತಂದೆ ತರುವೆ. ಅದನ್ನು ನನ್ನ ಭಕ್ತೆಗೆ ಕೊಟ್ಟ ಮೇಲೆ ನನ್ನ ಮಾವನನ್ನು ಬದುಕಿಸಿಕೊಳ್ಳುವ ಪ್ರಯತ್ನ ಮಾಡುವೆ. ಆ ಮಂಗಳಸೂತ್ರ ಯಾರ ಬಳಿ ಇದೆ ನಾಗವೇಣಿ? ದುಷ್ಟನಾದ ಕಾರ್ಕೋಟಕನ ಬಳಿ ಇರುವುದು. ಈ ತಾಳಿ ತಂದು ಕೊಡ್ತೀನಿ ಅಂತ ನಿನ್ನ ಭಕ್ತೆಗೆ ಮಾತು ಕೊಟ್ಟಿದೀಯ ಅಲ್ಲ? ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅಂದ್ರೆ ಈ ತಾಳಿಗೋಸ್ಕರ ನೀನು ನನ್ನ ಹತ್ರ ಬರ್ಲೇಬೇಕು. ಬಾ ನಾಗಮ್ಮ, ಬಾ. ಈ ಸಾರಿ ನೀನು ನನ್ನ ಹತ್ರ ಬರೋದು ಅಂತಂದ್ರೆ ನಿನ್ನ ಸಾವನ್ನ ನೀನು ಹುಡುಕೊಂಡು ಬಂದ ಹಾಗೇನೆ. ಬಾ ಬಾ ನಾಗವೇಣಿ, ಬಾ ಬಾ ನಾಗವೇಣಿ, ಬಾ. ಬರುತ್ತಿದ್ದೇನೆ, ನಿನ್ನ ಹತ್ತಿರವೇ ಬರುತ್ತಿದ್ದೇನೆ. ಬರ್ತಿದ್ಯಾ ನಾಗಮ್ಮ? ಬಾ. ಬಾ ಬಾ, ಬೇಗ ಬಾ. ಇಂತಹ ಸಮಸ್ಯೆಯನ್ನು ಸೃಷ್ಟಿ ಮಾಡುವುದು, ಪರಿಹರಿಸುವುದು ಒಂದು ಸಮಯದಲ್ಲಿ ಮಾತ್ರ, ಒಂದೇ ಒಂದು ಸಮಯದಲ್ಲಿ ಮಾತ್ರ. ಅಪ್ಪ, ಅರ್ಶಿನ ನೀರು ಹಾಕಾಗೋಯ್ತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಮದುವೆ ಕೂಡ ಆಗೋಗುತ್ತೆ. ನೀನು ಈ ಮದುವೆ ನಿಲ್ಲಿಸೋದು, ಭೈರವಿ ಜೊತೆ ನನ್ನ ಮದುವೆ ಆಗೋದು, ಇದೆಲ್ಲ ನಡೀದೇ ಇರೋ ಮಾತು. ಮದುವೆ ನಿಲ್ಸೋದಕ್ಕೆ 1 ನಿಮಿಷ ಸಾಕಾಣು. ಅವರಿಬ್ರು ಹಸೆ ಮಣೆ ಮೇಲೆ ಕೂತ್ ಮೇಲೂ ನಾನೀ ಮದುವೆ ನಿಲ್ಸಬಲ್ಲೆ. ಈ ಮದುವೆ ಖಂಡಿತ ನಡೆಯೋದಿಲ್ಲ ಕಣೋ, ನೋಡ್ತಾ ಇರು. ಲೇ ಲೇ, ನಿಲ್ಸ ಸಾಕು. ಅಲ್ಲೇನೋ ನಿಮ್ಮಮ್ಮ ಮುಖ ಊದಿಸ್ಕೊಂಡು ಕೂತಿದ್ದಾಳೆ, ಇಲ್ಲಿ ನೋಡಿದ್ರೆ ನೀನು ಕೈಲಾದ ಮಂಗನ್ ತರ ಕಣ್ಣೋರ್ಸ್ಕೊಂಡು ನಿಂತಿದ್ಯಾ. ಜನಗಳಿಗೆ ನಮ್ಮ ಮೇಲೇನಾದ್ರೂ ಸಣ್ಣ ಅನುಮಾನ ಬಂದ್ರು ಕುತ್ತಿಗೆ ಹಿಡಿದು ಮತ್ತೆ ಮನೆಯಿಂದ ಆಚೆ ತಳ್ತಾರೆ. ಮುಚ್ಕೊಂಡು ಬಿದ್ದಿರು.
ಏಯ್, ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನೀನು ನಿಮ್ಮಮ್ಮ ಹಾಳ್ ಮೋರೆ ಬದಲಾಯಿಸ್ಕೊಂಡು ಸ್ವಲ್ಪ ನಗು ಇಟ್ಕೊಂಡು ಓಡಾಡ್ರೋ. ಅರ್ಥ ಆಯ್ತಾ? ಮುಟ್ಟಾಳ. ಅಲ್ಲಿ ನೋಡು. ಆ ನನ್ ಸೊಸೆ ತುಂಬಾ ಮೃದು, ಗಟ್ಟಿಯಾಗಿ ಒತ್ತಿ ಹಚ್ಬೇಡ್ರಮ್ಮ. ಇವಾಗ ಗಟ್ಟಿಯಾಗಿ ಎಣ್ಣೆ ಹಚ್ಚಿದ್ರೇನೆ ನಾಳೆ ಅವಳ ಗಂಡನ್ನ ಚೆನ್ನಾಗಿ ಹತೋಟಿಲಿ ಇಟ್ಕೋತಾಳಮ್ಮ. ಅರಿಶಿನ ನೀರು ಹಾಕಿದ್ದು ಆಯ್ತು.
ನಾಗಮ್ಮ ಮಾಂಗಲ್ಯ ಇನ್ನೂ ತಗೊಂಡೇ ಬರಲಿಲ್ಲ. ಮದ್ವೆ ಮುಹೂರ್ತಕ್ಕೆ ಜಾಸ್ತಿ ಸಮಯ ಕೂಡ ಇಲ್ಲ. ಅಮ್ಮ ನಾಗಮ್ಮ, ಎಲ್ಲಿದ್ಯಾ ತಾಯಿ, ಎಲ್ಲಿದ್ಯಾ ತಾಯಿ? ನೀನು ಬರ್ತೀಯ ಅಂತ ಗೊತ್ತಿತ್ತು ನಾಗಮ್ಮ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಮಾಂಗಲ್ಯಕ್ಕೋಸ್ಕರ ಬಂದಿದ್ದೀಯಾ ಅಲ್ವಾ? ಅಲ್ಲೇ ಇದೆ ನೋಡು ಮಾಂಗಲ್ಯ. ಆಗ ಪೆಟ್ಟು ಕೊಟ್ಟ ಹಾಗೆ ಈಗಲೂ ಕೂಡ ನನಗೆ ಪೆಟ್ಟು ಕೊಟ್ಟು ತಗೊಂಡು ಹೋಗ್ಬೋದು ಅನ್ಕೊಂಡಿದೀಯಾ? ಈ ಸಾರಿ ನನ್ನ ಸೋಲಿಸೋದು ನೀನು ಅಂದ್ಕೊಂಡಿರೋ ಅಷ್ಟು ಸುಲಭ ಅಲ್ಲ. ನಿನ್ನಂತಹ ಕೆಟ್ಟವನ ಬಳಿ ಯುದ್ಧ ಮಾಡಿ ಗೆಲ್ಲಬೇಕು ಎನ್ನುವ ಯೋಚನೆ ಆಗಲಿ ಆಸೆ ಆಗಲಿ ನನಗಿಲ್ಲ. ಗೆಲ್ಲಕ್ಕಾಗಲ್ಲ ಅನ್ನೋ ಭಯದಿಂದ ಹಾಗಂತ ಇದೀಯಾ? ಭಯ ನನಗಲ್ಲ, ನಿನಗೆ. ನನಗ? ನಿನಗೆ ನಾನು ಎಂದರೆ ಭಯ ಇರುವುದರಿಂದಲೇ ನಾನು ಬರುವೆ ಎಂದು ಹೆದರಿ ಆ ಮಾಂಗಲ್ಯವನ್ನು ಬಂಧನದಲ್ಲಿ ಇಟ್ಟಿರುವುದು. ನಿನಗೆ ಹೆದರ್ಕೊಂಡಲ್ಲ, ಭದ್ರತೆಗೋಸ್ಕರ ಇಟ್ಟಿದ್ದೆ. ದಮ್ಮಿದ್ರೆ ನನ್ನ ಸೋಲ್ಸಿ ಇದನ್ನ ತಗೊಂಡು ಹೋಗು. ನನ್ನ ಭಕ್ತಿ ಮಾಂಗಲ್ಯವನ್ನು ಕಳ್ಳತನ ಮಾಡಿರುವ ನಿನಗೆ ತಕ್ಕನಾದ ಪಾಠ ಹೇಳಿಕೊಡುವೆ. ನಿನಗೆ ಮಣ್ಣು ಮುಕ್ಕಿಸಿ ಈ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗುವೆ. ಹಾಗಾದ್ರೆ ಬಾ.